ಎಲ್ಲ ವೀಕ್ಷಕರಿಗೂ ಪುನಃ ನಮಸ್ಕಾರ. ಮೈಸೂರಿಂದ ವಿಜೇತ ಅಂತ ಸಸ್ಯಧಾಮ ನರ್ಸರಿಯಿಂದ. ಸ್ನೇಹಿತರೆ, ನಾವು ನಮ್ಮ ಕಳೆದ ವಿಡಿಯೋದಲ್ಲಿ ಜ್ಯೂಸ್ ಬಿಲ್ವ ಪತ್ರೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ವು. ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಮೇಲ್ಗಡೆ ಇರೋಂಥ ಲಿಂಕ್ನ ಓಪನ್ ಮಾಡಿದ್ರೆ ಫಸ್ಟು ಗಿಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರೆ ನಂತರ ನಾವು ಈ ವಿಡಿಯೋದಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಮತ್ತೆ ಬಿಲ್ವ ಕಾಯಿಯಾಗ ಹಣ್ಣಿಂದ ಏನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಂತ ಹೋಗೋಣ. ಬಿಲ್ವಪತ್ರೆ ಗಿಡನ ಕಳೆದ ವರ್ಷದಿಂದ ಜನರಿಗೆ ಪರಿಚಯ ಮಾಡಕ್ ಶುರು ಮಾಡಿದಾಗ ಬಹಳಷ್ಟು ಜನರಲ್ಲಿದ್ದ ಅನುಮಾನಗಳಿಗೆ ನಾನು ಉತ್ತರ ಕೊಡಬೇಕು ಅಂತ ಫಸ್ಟ್ ಉತ್ತರ ಭಾರತಕ್ಕೆ ಹೋಗ್ತೀನಿ. ಇದರ ಕಾಯಿ ಮತ್ತೆ ಹಣ್ಣಲ್ಲಿ ಏನೆಲ್ಲ ಪದಾರ್ಥಗಳು ತಯಾರು ಮಾಡ್ತಾರೆ ಅಂತ ನಾನು ಹೋಗಿ ನೋಡಿದಾಗ ಅಲ್ಲಿ ಇದ್ರ ಕಾಯಲ್ಲಿ ಮೊರಬ್ಬ ಇರ್ಬೋದು, ಕ್ಯಾಂಡಿ ಇರ್ಬೋದು, ಬರ್ಫಿ ಇರ್ಬೋದು, ಪೌಡರ್ ಇರ್ಬೋದು. ಅಲ್ಲಿ ಉತ್ತಮವಾದ ಮಾರುಕಟ್ಟೆ ಕ್ರಿಯೇಟ್ ಆಗಿ ಈಗ ನೀವು ನಂಬಲ್ಲ, ನನಗೆ ಕೆಲವು ಪ್ರಾಡಕ್ಟ್ಗಳು ಬೇಕು ಅಂತಂದ್ರೆ ಆಲ್ರೆಡಿ ಅಲ್ಲಿ ಸೋಲ್ಡ್ ಔಟ್ ಆಗಿದೆ. ಪುನಃ ಆಗಸ್ಟ್ ಸೆಪ್ಟೆಂಬರ್ ತನಕ ನನಗೆ ಅದರ ಕ್ಯಾಂಡಿ ಆಗಲಿ ಬರ್ಫಿ ಆಗಲಿ ಸಿಗ್ತಾ ಇಲ್ಲ. ಸೊ ಅಷ್ಟು ಉತ್ತರ ಭಾರತದಲ್ಲೇ ಡಿಮ್ಯಾಂಡ್ ಇರೋ ಅಂತ ಒಂದು ಬೆಳೆ ಆಗಿದೆ ಇದು. ಆಮೇಲೆ ಬರೀ ಉತ್ತರ ಭಾರತದಲ್ಲೇ ಇದೆಯಾ ಅಂತ ಸ್ವಲ್ಪ ಸ್ಟಡಿ ಮಾಡ್ತಾ 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 ನಂಗೆ ಗೊತ್ತಾಗಿದ್ದು, ನಮ್ಮ ಪಕ್ಕದ ಶ್ರೀಲಂಕಾ ದೇಶದಲ್ಲಿ ಬಿಲ್ವದ ಮೇಲೆ ಬಹಳಷ್ಟು ಕೆಲಸ ಆಗ್ತಾ ಇದೆ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಿ ನಾನು ಶ್ರೀಲಂಕಾ ತನಕ ಹೋಗಿ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ 2 ದಿನದ ಟ್ರೈನಿಂಗ್ ಅನ್ನ ಇದ್ರ ಜ್ಯೂಸ್ ಮೇಕಿಂಗ್, ಪಲ್ಪ್ ಮೇಕಿಂಗ್ ಮತ್ತೆ ಏನೇನು ಸ್ವೀಟ್ ತಯಾರು ಮಾಡ್ಬೋದು, ಪೌಡರ್ ಹೇಗೆ ಮಾಡ್ಬೋದು ಅನ್ನೋ ಟ್ರೈನಿಂಗ್ನ ನಾನು ಕಲ್ತ್ಕೊಂಡ್ ಬಂದು ಇಲ್ಲಿ ನಾನು ಇವಾಗ ಪೌಡರ್ನ ಪ್ರಿಪರೇಷನ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ ನಾವು ಶುರು ಮಾಡಿದ್ದೀವಿ, ಉತ್ತರ ಭಾರತದಲ್ಲೇ ಮಾಡಿಸಿ ಈಗ ನಾವು ಜನರಿಗೆ ಪರಿಚಯ ಮಾಡೋದಂತ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಜಮೀನಲ್ಲಿ ನಂಗೆ ಹಣ್ಣು ಬಂದ ಮೇಲೆ ಮತ್ತೆ ನಮ್ಮ ಸ್ನೇಹಿತರಿಗೆ ಯಾರು ನಮ್ಮ ಹತ್ರ ಗಿಡಗಳು ತಗೊಂಡು ಅವ್ರ ಹತ್ರ ಹಣ್ಣು ಬಂದ ಟೈಮಿಗೆ ಇನ್ನು 3 ವರ್ಷದಲ್ಲಿ ನಾನು ಇಲ್ಲೇ ಫ್ಯಾಕ್ಟ್ರಿ ತಯಾರು ಮಾಡಿ ಉತ್ತರ ಭಾರತದಿಂದ ಏನು ಕಲ್ತ್ಕೊಂಡ್ ಬಂದಿದ್ದೀನಿ, ಶ್ರೀಲಂಕಾದ ಏನು ಕಲ್ತ್ಕೊಂಡ್ ಬಂದಿದ್ದೀನಿ ಅದನ್ನ ಇಲ್ಲೇ ತಯಾರು ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಎಲ್ಲ ಆಯಾಮಗಳಲ್ಲೂ ಬಿಲ್ವನ ದಕ್ಷಿಣ ಭಾರತದ ಪರಿಚಯ ಮಾಡೋದಕ್ಕೆ ಹೊರಟಿದ್ದೀವಿ. ಉತ್ತರ ಭಾರತದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನೋಡಿ, ಇದು 2 ಟೈಮ್ ಇನ್ಕಮ್ ಕೊಡೋ ಅಂತ ಕ್ರಾಪ್ ನಾನು ಹೇಳಿದೆ. ಆಗಸ್ಟ್ ಸೆಪ್ಟೆಂಬರ್ಲಿ ಈಗ ಈ ಹಣ್ಣು ನಿಮಗೆ 1 kg ಬರುತ್ತೆ. ಇದು ಹಣ್ಣು ಆಗಿರೋ ಅಂಥದ್ದು. ಹಣ್ಣನ್ನ ಕಾಮನ್ ಆಗಿ ಯೂಸ್ ಮಾಡೋದು ಜ್ಯೂಸ್ ಮಾಡ್ಲಿಕ್ಕೆ ಮಾತ್ರ, ಹಾಗೆ ತಿನ್ನೋದಕ್ಕೆ ಮಾತ್ರ. ನಾನು ಶ್ರೀಲಂಕಾಗೆ ಹೋದಾಗ ಗೊತ್ತಾಗಿದ್ದು ಈ ಹಣ್ಣಲ್ಲಿ ಕೂಡ ಪೌಡ್ರ್ ಮಾಡ್ತಾರೆ ಅಂತ. ಯಾಕಂದ್ರೆ ಇದು 3 ತಿಂಗಳಿರೋಂಥ ಕ್ರಾಪ್. ಸೊ ಇಡೀ ವರ್ಷ ಪೂರ್ತಿ ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸು ಮತ್ತೆ ಇಮ್ಯುನಿಟಿ ಬೂಸ್ಟ್ ಇರೋದ್ರಿಂದ ವರ್ಷ ಪೂರ್ತಿ ಕುಡಿದ್ರೆ ಒಳ್ಳೇದನ್ನ ವಿಷಯ ಗೊತ್ತಾಗಿ ಶ್ರೀಲಂಕಾದ ಏನ್ ಮಾಡ್ತಿದ್ದಾರೆ, ಹಣ್ಣಲ್ಲಿ ಪೌಡರ್ ಮಾಡ್ತಾ ಇದ್ದಾರೆ. ನಾನೀಗ ಅದನ್ನ ಕಲ್ತ್ಕೊಂಡ್ಬಂದು ಪೌಡ್ರ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ನಮಗೆ ಪೌಡ್ರ್ ಸಿಗ್ತಾ ಇದೆ. ಮತ್ತೆ ಇದು ಆಗಸ್ಟ್ ಸೆಪ್ಟೆಂಬರ್ಲಿ ಇದು ಅರ್ಧ ಸೈಜ್ ಇದ್ದಾಗ ಇದು ಕಾಯಿನ ಫ್ಯಾಕ್ಟ್ರಿಗಳಿಗೆ ಕೊಡ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಇದ್ರ ಕಾಯಲ್ಲಿ ಬಹಳಷ್ಟು ಪ್ರಾಡಕ್ಟ್ ಮಾಡ್ತಾರೆ. ನೀವು ನೋಡ್ತಾ ಹೋಗ್ಬೋದು, ಇದು ಬಿಲ್ವಾ ಬರ್ಫಿ ಅಂತ. ನೀವು ನೋಡಿದ್ರೆ ಇದು ಮ್ಯಾಂಗೋ ಬಾರ್ ಇದೆ, ನ್ಯಾಚುರಲ್ಸ್ ಅವ್ರದ್ದು, ಆ ತರ ಮ್ಯಾಂಗೋ ಬಾರ್ ಇರುತ್ತೆ. ಮತ್ತೆ ಇದು ಬಿಲ್ವಾ ಕ್ಯಾಂಡಿ ಅಂತ, ಇವೆಲ್ಲ ಕಾಯಲ್ಲಿ ಮಾಡಿರೋದು ಸ್ನೇಹಿತರೆ. ಬಿಲ್ವಾ ಕ್ಯಾಂಡಿ, ಬಿಲ್ವಪತ್ರೆ ಕ್ಯಾಂಡಿ, ಇದು ಬಿಲ್ವಪತ್ರೆಯಲ್ಲಿ ಮಾಡಿರೋಂಥ ಕ್ಯಾಂಡಿ. ಇದು ಪೌಡರ್, ನಾನು ಆಗ್ಲೇ ಹೇಳ್ದಂಗೆ ಇದು ಕಾಯಲ್ಲಿ ಮಾಡಿರೋ ಪೌಡ್ರು. ಎಕ್ಸಲೆಂಟ್ ಫಾರ್ ಕಾನ್ಸ್ಟಿಪೇಷನ್ ಮತ್ತೆ ಹೊಟ್ಟೆ ಆರೋಗ್ಯ ಕಾಪಾಡೋದಕ್ಕೆ. ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ 1 ಸ್ಪೂನ್ ಹಾಕಿ ಕುಡಿದ್ರೆ 3-4 ದಿನಕ್ಕೇನೆ ನಿಮಗೆ ಹೊಟ್ಟೆನಲ್ಲಿ ಚೇಂಜಸ್ ಆಗೋದು ನಿಮಗೆ ಗೊತ್ತಾಗತ್ತೆ. ಸೊ ಈ ಸದ್ಯಕ್ಕೆ ನಾವು ಈ 3 ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಅಲ್ಲಿಂದ ತಂದು ಮಾರ್ತಾ ಇದೀವಿ. ಇದ್ರ ಜೊತೆಗೆ ಚಟ್ನಿ ಸಿಗುತ್ತೆ, ಬಿಲ್ವಾ ಚಟ್ನಿ ಸಿಗುತ್ತೆ. ಮಕ್ಕಳಿಗೆ ದೋಸೆ ಮತ್ತೆ ಚಪಾತಿ ಕೊಡುವಂಥದ್ದು, ಅದು ನಮ್ಮ ಹತ್ರ ಇಲ್ಲ, ಅಲ್ಲೂ ಔಟ್ ಆಫ್ ಸ್ಟಾಕ್ ಆಗಿದೆ. ಮಕ್ಕಳುಗಳಿಗೆ ಇವೆಲ್ಲದಕ್ಕೂ ಸ್ವಲ್ಪ ಸಿಹಿ ಸೇರಿಸಿರ್ತಾರೆ. ಯಾಕೆ, ಇದಕ್ಕೆ ಕಾಯಿಗೆ ಯಾವುದೇ ತರ ಟೇಸ್ಟ್ ಇರೋದಿಲ್ಲ. ಮತ್ತೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಅವರು ಬರ್ಫಿಗೆ ಕ್ಯಾಂಡಿಗೆ ಸಿಹಿ ಸೇರಿಸಿರ್ತಾರೆ. ಮಕ್ಕಳುಗಳಿಗೆ ನಾವು ಪೌಡ್ರ್ ತಿನ್ನಿ ಇಲ್ಲ ಕಾಯಿ ತಿನ್ನಿ ಅಂತ ಹೇಳಿದ್ರೆ ಮಕ್ಕಳು ತಿನ್ನಲ್ಲ. ಬಟ್ ಮಕ್ಕಳಿಗೆ ಯಾವುದೋ ಬೇಕರಿ ಸಿಹಿನ ಇಲ್ಲ ಬೇಡದೇ ಇರೋಂಥ ಸ್ವೀಟ್ ಕೊಡೋದಕ್ಕಿಂತ ದಿನ ನೀವು ಈ ಬರ್ಫಿ ಕ್ಯಾಂಡಿ ಕೊಡೋದ್ರಿಂದ ಅವರು ಹೊಟ್ಟೆ ಆರೋಗ್ಯ ಖಂಡಿತವಾಗ್ಲೂ ತುಂಬಾ ಸುಧಾರಿಸುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಅವ್ರಿಗೆ ಸಿಗುತ್ತೆ. ಸೊ ಆ ಉದ್ದೇಶದಿಂದ ನಾವು ಮಕ್ಕಳುಗಳಿಗೆ ಅಂತಾನೆ ಬರ್ಫಿಗಳನ್ನ ತಂದು ನಾವು ಈಗ ಬಹಳಷ್ಟು ಪ್ರಚಾರನ ಮಾಡ್ತಾ ಇರೋಂಥದ್ದು. ಮತ್ತೆ ನಾನು ಶ್ರೀಲಂಕಾಗೆ ಹೋದಾಗ ನೋಡಿ, ಇದು ಅವ್ರದ್ದು ಅವ್ರ ಇಟ್ಟರೆ ಹೆಸರು ನೀವು ಚೆಕ್ ಮಾಡಿದ್ರೆ ಗೋಲ್ಡನ್ ಆಪಲ್ ಅಂತ ಕರೀತಾರೆ ಅವರು ಶ್ರೀಲಂಕಾದಲ್ಲಿ. ಯಾಕಂದ್ರೆ ಇದ್ರ ಪಲ್ಪ್ ಗೋಲ್ಡ್ ಕಲರ್ ಇರುತ್ತೆ, ಡಾರ್ಕ್ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಅವರು ಪೌಡ್ರ್ ಮಾಡ್ತಿದ್ದಾರೆ. ಮತ್ತೆ ನಂಗೆ ಇನ್ನೊಂದು ಅಂಶ, ನಾನು ಬಿಲ್ಪತ್ರೆನ ಯಾರು ಮುಂಚೆ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಆಧುನಿಕ ಕಲ್ಪವೃಕ್ಷ ಅಂತ ಕರಿತಾ ಇದೀವಿ. ಯಾಕೆ ಆಧುನಿಕ ಕಲ್ಪವೃಕ್ಷ ಅಂತೀವಿ? ಕಲ್ಪವೃಕ್ಷ ಅಂತ ನಾವು ತೆಂಗಿನ ಗಿಡಕ್ಕೆ ಯಾಕೆ ಹೇಳ್ತೀವಿ? ಗರಿಯಿಂದ ಬೇರ್ ತನಕನೂ ಪ್ರತಿಯೊಂದು ಅಂಶನೂ ತೆಂಗಲ್ಲಿ ಉಪಯೋಗನೇ. ಅದೇ ತರ ಬಿಲ್ವಪತ್ರೆನಲ್ಲೂ ಪ್ರತಿಯೊಂದು ಅಂಶನೂ ನಮಗೆ ಉಪಯೋಗ ಇರೋಂಥದ್ದು. ಅದು ತೊಗಟೆ ಇರ್ಬೋದು, ಬೇರ್ ಇರ್ಬೋದು, ಎಲೆ ಇರ್ಬೋದು, ಬಹಳಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋಂಥದ್ದು. ನೋಡಿ, ಈ ಹಣ್ಣಲ್ಲಿ ಏನೂ ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ನಾನು ಇದು ಶ್ರೀಲಂಕಾದಲ್ಲಿ ಕಲ್ತು ಬಂದದ್ದು. ಇದ್ರ ಸಿಪ್ಪೆನ ಅವರು ಡ್ರೈ ಮಾಡಿ ಅದರಲ್ಲಿ ಒಂದು ಪೌಡರ್ ಮೇಕಿಂಗ್ ಇದೆ, ಟೀ ಮಾಡ್ತಾರೆ, ಹರ್ಬಲ್ ಟೀ ಮಾಡ್ತಾರೆ. ಸೊ ಈಗ ನಾವು ಈ ಟೀ ಕೂಡ ತಯಾರು ಮಾಡಕ್ ಶುರು ಮಾಡಿದೀವಿ. ಇದನ್ನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ
ಎಷ್ಟು ಉಪಯೋಗ ಆಗತ್ತೆ, ಮತ್ತೆ ಅದ್ರ ನ್ಯಾಚುರಲ್ ಕಲರ್ ನೋಡೋದೇ ಖುಷಿ ಆಗತ್ತೆ. ಯಾವುದೋ ಟೀ ಕುಡಿಯೋದಕ್ಕಿಂತ ನಾವು ಬೆಳಗ್ಗೆ ಎದ್ದು ಬಿಲ್ವ ಸಿಪ್ಪೆ ಟೀ ಕುಡಿಯೋದ್ರಿಂದಾಗಿ ಬಹಳಷ್ಟು ಇಮ್ಯುನಿಟಿ ಬೂಸ್ಟ್ ಆಗೋಂಥದ್ದು. ಸೊ ಶ್ರೀಲಂಕಾದ ನಂತರ ನಾವು ಹಾಗೆ ನೋಡ್ತಾ ನೋಡ್ತಾ ಏಷ್ಯನ್ ಕಂಟ್ರೀಸ್ ನೋಡಿದ್ರೆ ಥೈಲ್ಯಾಂಡ್ ಅಲ್ಲೂ ಕೂಡ ಇದ್ರ ಮೇಲೆ ಬಹಳಷ್ಟು ಪ್ರಯೋಗ ಆಗಿದೆ. ಅಲ್ಲಿರೋ ಹರ್ಬಲ್ ಟೀಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ವಿಡಿಯೋಗಳಲ್ಲಿ ನೋಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈಗ ಥೈಲ್ಯಾಂಡ್ ಕೂಡ ಹೋಗಿ ಅಲ್ಲಿ ಇರೋ ಅವ್ರ ಹತ್ರ ಮಾತಾಡಿ ಕಲ್ತ್ಕೊಂಡ್ಬಂದು ನಮ್ಮ ಕರ್ನಾಟಕದ ರೈತರಿಗೆ ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಸೊ ಈಗ ಯಾರೇ ರೈತರು ನನ್ನ ಹತ್ರ ಯಾರು ಗಿಡ ತಗೊಂತಾರೆ ಅವರು ನನ್ನ ಬಂದು ಭೇಟಿ ಆದ್ರೆ ಅಥವಾ ನನ್ನ ಹತ್ರ ಮಾತಾಡಿದ್ರೆ ಕ್ಯಾಂಡಿ ಮಾಡೋದಿರ್ಬೋದು, ಪೌಡ್ರ್ ಮಾಡೋದಿರ್ಬೋದು, ಬರ್ಫಿ ಮಾಡೋದಿರ್ಬೋದು, ಪ್ರತಿಯೊಂದು ವ್ಯಾಲ್ಯೂ ಅಡಿಷನ್ನು ಇದಕ್ಕೆ 100 ಕೋಟಿ ಇನ್ವೆಸ್ಟ್ಮೆಂಟ್ ಬೇಕಾಗಂತ ಕ್ರಾಪ್ ಅಲ್ಲ. ಪ್ರತಿಯೊಬ್ರು ಉತ್ತರ ಭಾರತದಲ್ಲಿ ಮನೆಯಲ್ಲೇನೆ ಇದನ್ನ ಪ್ರಿಪೇರ್ ಮಾಡೋ ಅಂಥದ್ದು. ಸೊ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದು. ಸೊ ಮುಂದಿನ ದಿನಗಳಲ್ಲಿ ವ್ಯಾಲ್ಯೂ ಅಡಿಷನ್ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ನನಗೆ ಕರ್ನಾಟಕದ ಸೊಗಡನ್ನ ಸೇರಿಸಬೇಕು. ಉತ್ತರ ಭಾರತದ ಸಿಹಿ ಸೊಗಡು ಜೊತೆಗೆ ನಮ್ಮ ಕರ್ನಾಟಕದ ಅಂಶಗಳನ್ನ ಸೇರಿಸಿ ನಾವು ತಯಾರು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ. ಇನ್ನು 2-3 ವರ್ಷಗಳಲ್ಲಿ ಖಂಡಿತವಾಗ್ಲೂ ಒಂದು ಫ್ಯಾಕ್ಟರಿ ನಾವು ಸೆಟಪ್ ಮಾಡಿ ಇಲ್ಲಿರೋಂಥ ಬಿಲ್ಲುಪತ್ರೆ ನಮ್ಮ ಈಗೇನು ನಾವು ನೆಡ್ತಾ ಇದೀವಿ ಆ ಹಣ್ಣುಗಳಿಂದಾಗಿ ನಾವು ಇಲ್ಲಿ ಪೌಡರ್ ಹಾಗೆ ಮಿಕ್ಕಿದ ಐಟಮ್ಗಳನ್ನ ಇಲ್ಲೇ ಪ್ರಿಪೇರ್ ಮಾಡಿ 3 ವರ್ಷದಲ್ಲಿ ಕೊಡ್ತೀವಿ. ಅಲ್ಲಿ ತನಕ ನೀವು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕ್ಯಾಂಡಿ ಇರ್ಬೋದು, ಬರ್ಫಿ ಇರ್ಬೋದು, ಪೌಡರ್ ಇರ್ಬೋದು, ಎಲ್ಲವನ್ನು ನೀವು ಸವಿದು ನೋಡಿದಾಗ್ಲೇ, ತಿಂದು ನೋಡಿದಾಗ್ಲೇ ಗೊತ್ತಾಗೋದು ಇದು ಬಿಲ್ವಪತ್ರೆ ತಿನ್ನೋದಕ್ಕಿದೆ ಅಂತ. ಸೊ ಯಾರಿಗೆ ಏನೇ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಾಲ್ ಮಾಡಿ ದಯವಿಟ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮಲ್ಲಿ ಜಮೀನಿದ್ರೆ, ಮನೆ ಹಿಂದ್ಗಡೆ ಮುಂದ್ಗಡೆ ಜಾಗ ಇದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ 1 ಅಥವಾ 2 ಬಿಲ್ಲುಪತ್ರೆ ಗಿಡಗಳನ್ನು ನೆಡಿ. ನಿಮ್ಮ ಮಕ್ಕಳ ಆರೋಗ್ಯನ, ಇವತ್ತಿನ ಕಲಬೆರಕೆ ಆಹಾರ ತಿನ್ನುವಂಥ ಟೈಮಲ್ಲಿ ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಬಿಲ್ಲುಪತ್ರೆಯನ್ನ ರೆಗ್ಯುಲರ್ ಆಗಿ ಸೇವಿಸೋದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದೆ. ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ 1-2 ಗಿಡಗಳನ್ನ ಹಾಕೊಳ್ಳಿ. ಮತ್ತೆ ನಾವು ಇವಾಗ ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಉತ್ತರ ಭಾರತದಿಂದ ಬಂದಿರೋಂಥ 3 ನರೇಂದ್ರ ದೇವ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋಂಥ NB7, NB5, NB9 ಅನ್ನೋ 3 ವೆರೈಟಿ ಗಿಡಗಳನ್ನ ನಾವೀಗ ಮಾರಾಟ ಮಾಡ್ತಾ ಇದೀವಿ. ಕಸಿ ಗಿಡಗಳು 3ನೇ ವರ್ಷಕ್ಕೆ ಹಣ್ಣು ಬರೋ ಅಂತ ಒಂದು ವೆರೈಟಿಗಳು. ಹಾಗೆ ಪೌಡರ್ಗಳನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಇದ್ರೆ ಕ್ಯಾಂಡಿ, ಬರ್ಫಿಗಳನ್ನ ಮಾರಾಟ ಮಾಡ್ತಾ ಇದೀವಿ. ನೀವು ಯಾರಿಗೆ ಗಿಡ ಬೇಕಾದ್ರೂ ಸಂಪರ್ಕ ಮಾಡಿ, ಇಲ್ಲ ಪ್ರಾಡಕ್ಟ್ ಬೇಕಾದ್ರೂ ಸಂಪರ್ಕ ಮಾಡಿ. ಯಾರಿಗಾದ್ರೂ ಹೊಟ್ಟೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ದಯವಿಟ್ಟು ಒಂದ್ಸಲ ಈ ಪೌಡರ್ಗಳನ್ನ ನೀವು ಕುಡಿದು ನೋಡಿ. ನಿಮಗೆ ರಿಸಲ್ಟ್ ಬಂದ ನಂತರನೇ ಬೇಕಾದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಇದ್ರಲ್ಲಿ ಯಾವುದೇ ತರದ ಕಲಬೆರಕೆ ಇಲ್ಲ. ಬರೀ ಏನು ಹಣ್ಣಿರುತ್ತೆ ಹಣ್ಣನ್ನ ಆಸ್ ಇಟ್ ಈಸ್ ಪೌಡರ್ ಮಾಡಿರೋಂಥದ್ದು. ನೀವು ಒಂದ್ಸಲ ಇದನ್ನ ಕನ್ಸ್ಯೂಮ್ ಮಾಡಿ ನೋಡಿದ್ಮೇಲೆ ಗೊತ್ತಾಗತ್ತೆ. ಖಂಡಿತವಾಗ್ಲೂ ಮೈಸೂರು ನರ್ಸರಿಗೆ ನೀವು ಭೇಟಿ ಮಾಡ್ಬೋದು. ಈಗ ಸದ್ಯಕ್ಕೆ 7,000 ಗಿಡಗಳು ಸ್ಟಾಕ್ ಇದೆ. ಜೂನಿಂದ ಆಚೆಗೆ ಆರ್ಡರ್ಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ಉತ್ತರ ಭಾರತದಿಂದ ತಂದು ಬದಲಿ ಮಾಡಿ ಎಲ್ಲವೂ ಇವಾಗ ಹೊಸ ಚಿಗುರು ಬಂದು ಹೂವು ಕಚ್ತಿರೋಂಥ ಒಂದು ಟೈಮು. ಸಮ್ಮರಲ್ಲೇ ತುಂಬಾ ಚೆನ್ನಾಗಿ ಡೆವಲಪ್ ಆಗತ್ತೆ. ನೀವು ಮೈಸೂರಿಗೆ ಬಂದು ನೋಡ್ಬೋದು. ಜೂನ್ ನಂತರ ನಮ್ಮ ಜಮೀನಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಯಾರು ರೈತರು ವಿಸಿಟ್ ಮಾಡಬೇಕು ಅಂದ್ರೆ ಜೂನ್ ನಂತರ ನಮ್ಮ ಜಮೀನು ಕೂಡ ಕಡಪ್ ಬಂದಿದ್ದ ನೋಡ್ಬೋದು. ಸೊ ಬಹಳಷ್ಟು ಅವಕಾಶಗಳಿದೆ. ನಾವು ಇದನ್ನ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಬಿಲ್ವಪತ್ರೆ ಅನ್ನೋದು ಮುಂದಿನ ಭವಿಷ್ಯದ ಫ್ರೂಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದಿದೆ. ಪ್ರತಿಯೊಬ್ಬರು ಒಂದ್ಸಲ ಇದನ್ನ ಪ್ರಯತ್ನ ಮಾಡಿ ಆ ನಂತರ ನಿಮ್ಮ ಮನೆಗಳಲ್ಲಿ 1-2 ಗಿಡಗಳನ್ನ ನೆಡಿ ಅಂತ ಹೇಳ್ತಾ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಮೊಬೈಲ್ ನಂಬರು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಯಾರಿಗೆ ಏನೇ ಅನುಮಾನಗಳಿದ್ರು ಇದ್ರ ಬಗ್ಗೆ ದಯವಿಟ್ಟು ಖಂಡಿತವಾಗ್ಲೂ ಮಾತಾಡಬಹುದು.